ಇದು ಹುಬ್ಬಳ್ಳಿಯ ಪ್ರತಿಷ್ಠಿತ ಆಸ್ಪತ್ರೆ. ದಿನಕ್ಕೆ ಸಾವಿರಾರು ಜನರು ಇಲ್ಲಿಗೆ ಬರ್ತಾರೆ. ಕೇವಲ ಜಿಲ್ಲೆಯಲ್ಲ, ಹೊರ ಜಿಲ್ಲೆಗಳಿಂದಲೂ ಕೂಡ ರೋಗಿಗಳು ಆಗಮಿಸ್ತಾರೆ. ಆದರೆ ಇಲ್ಲಿನ ದೃಶ್ಯಗಳನ್ನ ಒಮ್ಮೆ ನೋಡಿದ್ರೆ ಇಂತಹ ಆಸ್ಪತ್ರೆಗೆ ಯಾಕಾದ್ರೂ ಬರ್ತಾರಪ್ಪ ಅನ್ನಿಸದೇ ಇರುವುದಿಲ್ಲ. ಎಸ್, ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಕಂಡುಬಂದ ದೃಶ್ಯಗಳನ್ನ ಒಮ್ಮೆ ನೋಡಿಬಿಟ್ಟರೆ ಎಂತವರ ಮನ ಕೂಡ ಕಲುಕದೇ ಇರದು. ಇಲ್ಲಿ ರೋಗಿಗಳಿಗೆ ಸರಿಯಾದ ಸೌಲಭ್ಯಗಳಿಲ್ಲದೆ ರೋಗಿಗಳ ಕುಟುಂಬಸ್ಥರು ರೋಗಿಗಳನ್ನ ಕೈಯಲ್ಲಿ ಎತ್ತಿಕೊಂಡು ಹೋಗುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಪರಿಸ್ಥಿತಿಗೆ ಯಾರು ಕಾರಣ, ಯಾರನ್ನ ಪ್ರಶ್ನೆ ಮಾಡಬೇಕು ಎಂಬುದರ ಬಗ್ಗೆ ಸಹ ಅರಿವಿಲ್ಲದ ಮುಗ್ಧ ಜನ ಇಲ್ಲಿಗೆ ಬರ್ತಾರೆ. ಬಡವರು, ನಿರ್ಗತಿಕರು ಹೆಚ್ಚಾಗಿ ಬರುವಂತಹ ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂತಹ ದೃಶ್ಯಗಳು ಕಂಡುಬಂದಿರುವುದು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ಒಂದು ಕಡೆ ಸ್ಟ್ರೆಚ್ಚರ್ಗಳಿಲ್ಲದೆ ರೋಗಿಗಳನ್ನ ಎತ್ತಿಕೊಂಡು ಹೋಗಿ ಖಾಸಗಿ ವಾಹನಗಳಲ್ಲಿ ಕೂರಿಸಿದರೆ, ಇನ್ನೊಂದು ಕಡೆ ಸ್ಟ್ರೆಚ್ಚರ್ಗಳಿದ್ದರೂ ಕೂಡ ರೋಗಿಗಳನ್ನ ಕುಟುಂಬಸ್ಥರೇ ನೂಕಿಕೊಂಡು ಕರೆದೊಯ್ಯಬೇಕಾಗಿದೆ. ಮತ್ತೊಂದು ಕಡೆ ಸ್ಕ್ಯಾನಿಂಗ್ ಸೌಲಭ್ಯ ಸರಿಯಾಗಿ ಸಿಗದೆ ಖಾಸಗಿಯಲ್ಲಿ ಬರೆದುಕೊಟ್ಟರೆ, ಇನ್ನೊಂದು ಕಡೆ ಸರಿಯಾಗಿ ಆಂಬ್ಯುಲೆನ್ಸ್ಗಳಿಲ್ಲದೆ ಖಾಸಗಿ ಆಂಬ್ಯುಲೆನ್ಸ್ಗಳ ಮೊರೆ ಹೋಗುವಂತಹ ದೃಶ್ಯಗಳು ಕಂಡುಬಂದವು. ಎಮರ್ಜೆನ್ಸಿ ಒಳಗೆ ಈಗೇನು ವಾಪಸ್ ಬರ್ಬೇಕಾಗತ್ತೆ ನೀವು? ಮತ್ತೆ ಸೋಮವಾರ ಬರ್ಬೇಕು ಅಲ್ಲ? ಇಲ್ಲಿ ತನಕ ಇದನ್ನು ನೀವೇ ತಗ್ಸ್ಕೊಂಬಂದ್ರಿ? ನಿಮ್ಗೇನಾಗಬೇಕು ಅವ್ರು ನಿಮಗೆ? ಹೌದನ್ರಿ? ಒಳಗೇನು ಕೇಳಿಲ್ಲ ಅವ್ರಿಗೆ ಅಲ್ಲಿ ತನಕ ಯಾರು ಬರ್ರಿ ಅಂತ? ಇಲ್ಲ ಇಲ್ರಿ, ಅವ್ರು ಕರೆದ್ರು ಬರ್ವಲ್ರಿ. ಅವರು ಬೆಡ್ಡ ಇಲ್ಲ ಅಂತಾರೆ. ಅವ್ರು ಮೊದಲ ಇದನ್ನ ನಾವು ದುಡ್ಕೊಂಡು ಹೋಗಿ ಕರ್ಕೊಂಡ್ ಬಂದೇವ್ರಿ. ಏನು ಅವ್ರ ಹೆಸರು? ಧರಣೀಂದ್ರ. ಸ್ಟ್ರೆಚರ್ ಕೇಳ್ಬೇಕ್ರ ಅವ್ರತ? ಯಾರು ಕೊಡತ್ತಿಲ್ರಿ ಅವ್ರು? ಯಾರು ಇಲ್ಲ ಅನ್ನತ್ತಾರ. ಯಾರು ಇಲ್ಲಿಲ್ರಿ ಇಲ್ಲಿ ಸರಿ. ಅಷ್ಟು ಚಲ ಆಯ್ತು ಕರೆ ಆಯ್ತು. ಅವ್ರು ಕರೆದ್ರು ಬರ್ತಾಯಿಲ್ಲ. ಹೋಗೋಣತ್ತಾರಿ ಅವರು. ಈಗ ಒ ಪಿ ಡಿ ಹೋಗ್ಯಾಕ ಆಟೋ ಹೋಗ್ಬೇಕನ್ರಿ? ಆಟೋದಾಗ ಹೋಗ್ಬೇಕಾ? ಮತ್ತೆ ಆಟೋದಾಗ ಹೋಗ್ಕಲ್ಲಿ ಮತ್ತೆ ತೊಗೊಂಡು ಹೋಗೋಣತ್ತಾರ್ರಿ ಅವ್ರು. ಬೇಕಂದ್ರೆ ತೊಗೊಂಡು ಬೇಡ ಅಂತಾರ ಅವ್ರು. ಈ ನಮ್ಮ ಪೇಷಂಟ್ಸ್ ಎಲ್ಲ ನಾವು ಹೋಗ್ಬೇಕು. ಮತ್ತೆ ಯಾವ್ರು ನಿಮ್ದು ರೀ? ನಮ್ದು ಇಲ್ಲೇ ಲೋಕಲ್ ರೀ. ಲೋಕಲ್ ಇದ್ದೇ ಇಷ್ಟು ಇದು ಮಾಡ್ತಾರೆ ಅವರು. ಇಂತಹ ದೃಶ್ಯಗಳು ಆಧುನಿಕ ಕಾಲದಲ್ಲಿ, ಅದು ಕೂಡ ಇಷ್ಟು ತಂತ್ರಜ್ಞಾನ ಮುಂದುವರೆದ ಕಾಲದಲ್ಲಿ, ಅದರಲ್ಲೂ ಹುಬ್ಬಳ್ಳಿಯಂತಹ ಮಹಾನಗರದಲ್ಲಿ ಕಂಡುಬಂದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಆಸ್ಪತ್ರೆ ಒಬ್ಬ ಮನುಷ್ಯನಿಗೆ ಪ್ರಥಮವಾಗಿ ಬೇಕಾದಂತಹ ಸೌಲಭ್ಯ. ಇದನ್ನು ಕೂಡ ಸರ್ಕಾರ ಸರಿಯಾಗಿ ಸೌಲಭ್ಯ ನೀಡದ ಪರಿಣಾಮ ಈ ಎಲ್ಲ ದೃಶ್ಯಗಳು ಕಂಡುಬಂದಿದೆ. ಆದರೆ ಈ ಬಗ್ಗೆ ಕಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಈಶ್ವರ್ ಹಸ್ಬಿ ಹೇಳಿದ್ದು ಹೀಗೆ. ಕೊರತೆ ಏನು ಇಲ್ಲ. ಸ್ಟ್ರೆಚರ್ನು ವಾರ್ಡ್ ಬಾಯ್ ಆಯಾ ಇದ್ದಾರೆ, ಅವರು ತೊಗೊಂಡು ಹೋಗ್ತಾರೆ. ಇದು ಇನ್ಸಿಡೆಂಟ್ ಏನಾಗಿದೆ ಕೇಳಿ ವಿಚಾರಣೆ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಇನ್ನೊಮ್ಮೆ ಹೀಗೆ ಮಾಡ್ಕಳಿಸ್ದಂತ ನೋಡ್ತೀವಿ. ಆಂಬುಲೆನ್ಸ್ ಇದ್ದಾರೆ, ಇಬ್ಬರು ಡ್ರೈವರ್ ಇರ್ತಾರೆ ಯಾವಾಗಲೂ. ಒಬ್ಬ ರಜೆ ಇರೋದರಿಂದ ಇವತ್ತು ಒಂದು ಪೇಷಂಟ್ ಶಿಫ್ಟ್ ಮಾಡೋಕ್ಕಾಗಿರ್ಲಿಕ್ಕಿಲ್ಲ. ಆಮೇಲೆ ಸಿ ಟಿ ಸ್ಕ್ಯಾನು ಅರ್ಥಿಂಗ್ ಪ್ರಾಬ್ಲಮ್ ಆಗಿದೆ, 2 ಗಂಟೆ ಒಳಗಡೆ ತಯಾರಾಗುತ್ತೆ. ಇಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ನಾನು ಅದನ್ನು ವಿಚಾರಣೆ ಮಾಡಿ ಇನ್ನೊಮ್ಮೆ ಆ ಥರ ಆಗದಂಗೆ ಎಚ್ಚರಿಕೆ ಕೊಡ್ತೀನಿ ಅವ್ರಿಗೆ. ಒ ಪಿ ಡಿಗೆ ಹೋಗ್ಬೇಕಂದ್ರೆ ಇಲ್ಲ, ಅದು ಒಂದು ಎಲೆಕ್ಟ್ರಿಕಲ್ ಚೇರ್ ಇದೆ. ಮೋಸ್ಟ್ಲಿ ರೋಗಿಗಳಿಗೆ ಅದ್ರ ಮಾಹಿತಿ ಕೊರತೆ ಇರ್ಬೋದು. ಅದು ಮಾಹಿತಿ ತಿಳಿಯೋಂಗೆ ಇದು ಹೇಳ್ತೀವಿ. ಎಮರ್ಜೆನ್ಸಿಯಿಂದ ಒ ಪಿ ಡಿಗೆ ಹೋಗೋ ಪ್ರಶ್ನೆನೂ ಬರೋದಿಲ್ಲ. ಯಾಕಂದರೆ ಒ ಪಿ ಡಿಯಿಂದ ಎಮರ್ಜೆನ್ಸಿಗೆ ಬರಬೇಕಾಗ್ಬೋದು, ಅಲ್ಲಿಂದ ಅಂತೂ ಸ್ಟ್ರೆಚ್ಚರಲ್ಲೇ. ಬಟ್ ಆದರೆ ಎಮರ್ಜೆನ್ಸಿಯಿಂದ ಒ ಪಿ ಡಿಗೆ ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಬಂದದ್ದು ಇವನು ಒ ಪಿ ಡಿ ಇದ್ದದ್ದು ಇಲ್ಲೇ ಅಡ್ಮಿಟ್ ಮಾಡ್ತಾರೆ. ಈಗ ಆ ಥರ ಏನಾರು ಆಗಿದ್ರೆ ರೋಗಿಗಳಿಗೆ ಅದರ ಮಾಹಿತಿ ಕೊರತೆ ಇರ್ಬೋದು. ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ, ವಾಹನ ಇದೆ, ಅದನ್ನು ಸಾರ್ವಜನಿಕ ತಿಳುವಳಿಕೆಯನ್ನು ಅದ್ರ ಬಗ್ಗೆ ಕೊಡಲಾಗುವುದು. ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಫ್ರೀ ಆಫ್ ಕಾಸ್ಟ್. ಆಂಬುಲೆನ್ಸು ಬೇರೆ ಪರವರಿಗೆ ಅದು ರೋಗಿಗಳನ್ನು
ತಲುಪಿಸೋಕೆ, ಇಲ್ಲಿಂದ ಡಿಸ್ಚಾರ್ಜ್ ಆದ ರೋಗಿಗಳನ್ನು ತಲುಪಿಸೋಕೆ ಅದ್ರದ್ದು ಸರ್ಕಾರದ ಚಾರ್ಜಸ್ ಇದೆ, ಅದು ಇದೆ. ಇಲ್ಲಿ ಪೇಷಂಟನ್ನು ಬೇರೆ ಕಡೆಯಿಂದ ಕರ್ಕೊಂಡು ಬರಲಿಕ್ಕಾಗಲಿ ಅಥವಾ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಲಿಕ್ಕಾಗಲಿ ಯಾವುದೇ ಚಾರ್ಜಸ್ ಇರೋದಿಲ್ಲ. ಈಗ ಏನು ಬೆಡ್ಗಳ ಕೊರತೆಯೂ ಇಲ್ಲ, ಯಾರಿಗೂ ಬೆಡ್ಗಳ ಕೊರತೆ ಇದೆ ಅಂತ ಅಡ್ಮಿಷನ್ ನಿರಾಕರಣೆ ಮಾಡೋ ಪ್ರಸಂಗನೇ ಇಲ್ಲ, ಮಾಡೋದೂ ಇಲ್ಲ. ಬೆಡ್ಗಳು ಸಾಕಷ್ಟಿದೆ. ಅದು 90% ಆಗಿದೆ, ಇನ್ನೊಂದು 10%. ಆಮೇಲೆ ಈಗ ಹೊಸ ಸಾಫ್ಟ್ವೇರ್ ಇದರಿಂದ ಈಗಿರೋ ಸಿಬ್ಬಂದಿಗೆ ಅದನ್ನು ಇದು ಮಾಡಲಿಕ್ಕೆ, ರೂಢಿ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೋಮವಾರ ಮ್ಯಾಕ್ಸಿಮಮ್ ಅಂದರೆ ಮಂಗಳವಾರದ ಒಳಗಡೆ ಎಲ್ಲ ಕರೆಕ್ಟ್ ಆಗುತ್ತೆ. ಒಟ್ಟಾರೆಯಾಗಿ ಇಂತಹ ಪರಿಸ್ಥಿತಿ ಇನ್ನೊಮ್ಮೆ ಮರುಕಳಿಸದಿರಲಿ, ಈ ಬಗ್ಗೆ ಕಿಮ್ಸ್ನ ಆಡಳಿತ ಮಂಡಳಿ ಹಾಗೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ.